ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಟರ್ ಪ್ರಾನ್ಸ್ ಹೇಗೆ ಮಾಡೋದ ಅಂತ ಈ ವಿಡಿಯೋದಲ್ಲಿ ನೋಡೋದ. ಬಟರ್ ಪ್ರಾನ್ ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಪ್ರಾನ್ ತೊಗೊಂಡಿದ್ದೀನಿ. ಇದು ಅರ್ಧ ಕೆ ಜಿ ಪ್ರಾನ್ನ ನೀಟಾಗಿ ಕ್ಲೀನ್ ಮಾಡಿದ್ರೆ ಇದು 1/4 ಕೆ ಜಿ ಆಗುತ್ತೆ. ಇವಾಗ ಇದು 1/4 ಕೆ ಜಿ ಇದೆ. ನೋಡಿ, ಇದನ್ನು ನೀಟಾಗಿ ಎರಡೂ ಸೈಡೂ ಕ್ಲೀನ್ ಮಾಡಬೇಕು. ಈಗ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಈಗ ಈ ಪ್ಯಾನ್ಗೆ ಒಂದು 4 ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಬರೀ ಬೆಣ್ಣೆಯಲ್ಲೇ ಮಾಡುವ ಪ್ರಾನು ತುಂಬ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಇದಿಷ್ಟನ್ನು ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟು, ಎಷ್ಟು ಸ್ಮೆಲ್ ಗಮ್ ಅಂತ ಇರುತ್ತೆ ಅಂದರೆ ಇದ್ರೆ ಇನ್ನೂ ತಿನ್ನಬೇಕು ಅಂತಲೇ ಅನಿಸುತ್ತೆ. ಇದು ಆಗಿದೆ. ಇದಕ್ಕೀಗ ನಾನು ಪ್ರಾನ್ ಹಾಕ್ಕೊತಾ ಇದ್ದೀನಿ. ನೋಡಿ, ಪ್ರಾನು ಮತ್ತು ಈರುಳ್ಳಿ ಎಲ್ಲ ಒಂದೇ ಕಲರ್ ಆಗಿಬಿಟ್ಟಿದೆ ಅಲ್ವಾ. ಈಗ ಪ್ರಾನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ ಇದ್ರ ಜೊತೆಯಲ್ಲಿ. ನೋಡಿ, ಈಗ ಪ್ರಾನ್ದು ಕಲರ್ ಚೇಂಜ್ ಆಗ್ತಿದೆ. ಹೀಗೆ ಕಲರ್ ಚೇಂಜ್ ಆಗಲಿ. ನೋಡಿ, ಹೀಗೆ ಚೆನ್ನಾಗಿ ಬಾಡಿಸ್ಬೇಕು. ಈಗ ಹೀಗೆ ನೀವು ಎಷ್ಟು ಖಾರ ಬೇಕೋ ಇದಕ್ಕೆ ಅಷ್ಟು ಸ್ವಲ್ಪ ಚಿಲ್ಲಿ ಪುಡಿ, ಅಚ್ಚ ಖಾರದ ಪುಡಿ ಹಾಕೊಳ್ಳೋದ. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಇದಕ್ಕೆ ಹಾಕೋಬೋದು. ನೋಡಿ, ಇದು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಇಲ್ಲಿ ತೆಂಗಿನಕಾಯಿ ಹಾಲು ಇಟ್ಕೊಂಡಿದ್ದೀನಿ. ಈಗ ತೆಂಗಿನಕಾಯಿ ಹಾಲನ್ನ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ. ಚೆನ್ನಾಗಿ ಚೆನ್ನಾಗಿ ಬೇಯಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಕ್ರೀಮಿ ಥರ ಬಂದಿದೆ ಕಲರು. ಈ ಗ್ರೇವಿ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ನೀರು ದೋಸೆ ಎಲ್ಲನೂ ತಿನ್ಬೋದು. ಮತ್ತು ಇದು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡೋದ. ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಇದು ಇವಾಗಲೇ ಚೆನ್ನಾಗಿ ಅದು ಟೇಸ್ಟ್ ಬರೋದು ಈ ಥರ ಸ್ಟೀಮಲ್ಲಿ ಬೇಯಿಸಿದ್ರೇ. ನೋಡಿ, ಇವಾಗ ಲಿಡ್ ಓಪನ್ ಮಾಡೋದ. ನೋಡಿ, ಸ್ವಲ್ಪ ನೀರು ಕೂಡ ಕಡಿಮೆ ಆಗಿದೆ. ಇವಾಗ ಗ್ರೇವಿ ಸ್ವಲ್ಪ ಥಿಕ್ನೆಸ್ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಬಿಸಿಯಾದ ಬಟರ್ ಪ್ರಾನ್ ರೆಡಿ. ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.